शुभोदय और स्वागत है। आज हम 6 कक्षा हिंदी पाठ 19 हाथी मेरा साथी अभ्यास करूंगी। हाथी हाथी ಅಂತಂದ್ರೆ ಆನೆ। ಹಾಥಿ ಅಂತಂದ್ರೇನು? ಆನೆ. ಸಾಥಿ ಸಾಥಿ ಅಂತಂದ್ರೇನು? ಗೆಳೆಯ. ಸಾಥಿ ಅಂತಂದ್ರೇನು? ಗೆಳೆಯ. ಅರ್ಥ ಆಯ್ತಾ? ಆ ಪಾಠ ಸ್ಟಾರ್ಟ್ ಮಾಡ್ತೀನಿ, ನೋಡ್ಕೊಳ್ಳಿ। एक गिलहरी थी, उसे प्यास लगी, वह पानी की खोज में निकली। कहीं पानी नहीं मिला, उसने एक हाथी को देखा। उसने कहा, हाथी भैया, मैं प्यासी हूँ, मेरा गला सूख रहा है, थोड़ा पानी पिला दो ಅಂತ ಹೇಳ್ತೀನಿ, ನೋಡ್ಕೊಳ್ಳಿ, ಸೈಡಲ್ಲಿ ಬರ್ಕೊಳ್ಳಿ। ಏಕ್ ಗಿಲ್ಹರಿ ಅಂತಂದ್ರೇನು? ಒಂದು ಹಳಿಲು, ಏಕ್ ಗಿಲ್ಹರಿ। ಅಂದ್ರೇನು? ಅಳಿಲು, ಅಳಿಲು. ನೀವು ನೆನ್ಪಿಟ್ಕೊಬೇಕು। ಹಾಥಿ ಅಂತಂದ್ರೆ ಆನೆ, ಸಾಥಿ ಅಂತಂದ್ರೆ ಗೆಳೆಯ, ಗಿಲ್ಹರಿ ಅಂತಂದ್ರೆ ಹಳಿಲು ಅಂತ ನೀವು ನೆನ್ಪಿಟ್ಕೊಬೇಕು। ಉಸೆ ಪ್ಯಾಸ್ ಲಗಿ, ಅದಕ್ಕೇನಾಯ್ತು? ಪ್ಯಾಸ್ ಅಂದ್ರೆ ಏನು? ಬಾಯಾರಿಕೆ ಆಗಿತ್ತು। ಯಾದಕ್ಕೆ? ಗಿಲ್ಹರಿ ಹಳಿಲಿಗೆ ಬಾಯಾರಿಕೆ ಆಗಿತ್ತು। ವಹ ಪಾನಿ ಕಿ ಕೋಜ್ ಮೇ ನಿಕಲಿ, ವಹ ಅದು ಪಾನಿ ನೀರನ್ನ ಹುಡುಕೊಂಡು ಹೋಯ್ತು, ಕೋಜ್ ನೀರನ್ನ ಹುಡುಕೊಂಡು ಹೋಯ್ತು। ಯಾವುದು? ಗಿಲ್ಹರಿ ಅಳಿಲು ನೀರನ್ನ ಹುಡುಕೊಂಡು ಹೋಯ್ತು। ಕಹಿ ಪಾನಿ ನಹಿ ಮಿಲಾ, ಅದಕ್ಕೆಲ್ಲೂ ನೀರು ಸಿಗಲಿಲ್ಲ। ಅರ್ಥ ಆಯ್ತಾ? ಅದಕ್ಕೆಲ್ಲೂ ನೀರು ಸಿಗಲಿಲ್ಲ। ಉಸ್ನೆ ಏಕ್ ಹಾಥಿ ಕೋ ದೇಖಾ, ಹಾಥಿ ಅಂತಂದ್ರೇನು? ಆನೆ. ಆನೆನ ಏನ್ ಮಾಡ್ತು? ದೇಖಾ, ನೋಡ್ತು। ಅರ್ಥ ಆಯ್ತದೇನು? ಅದೇನ್ ಮಾಡ್ತು? ಹಾಥಿ ಅಂದ್ರೆ ಆನೆನ ನೋಡ್ತು। ಉಸ್ನೆ ಕಹ, ಅದೇನ್ ಮಾಡ್ತು? ಹಾಥಿ ಆನೆಯನ್ನ ನೋಡ್ತು। ಹಾಥಿ ಭಯ್ಯ ಮೈ ಪ್ಯಾಸಿ ಹೂ, ಹಾಥಿ ಆನೆ ಭಯ ಅಂತ ಹೆಸರು ಕೇಳಿದ್ದೀರಾ ಎಲ್ಲಾದ್ರೂ? ಈಗ ಮಾತಾಡ್ತಿರ್ತಾರೆ, ಕೆಲವೊಮ್ಮೆ ಎಲ್ಲರೂ ಮಾತಾಡ್ತಿರ್ತಾರೆ। ಭಯ ಅಂತಂದ್ರೆ ಅಣ್ಣ, ಆನೆ ಅಣ್ಣ। ಮೈ ಪ್ಯಾಸಿ ಹೂ, ಪ್ಯಾಸಿ ಅಂತಂದ್ರೇನು? ನನ್ನ ಬಾಯಾರಿಕೆ, ಅದಕ್ಕೇನಾಗಿತ್ತು? ಮೈ ಪ್ಯಾಸಿ ಹೂ, ನನಗೆ ಬಾಯಾರಿಕೆ ಆಗಿದೆ ಅಂತ ಹಾಥಿಗೆ ಹೇಳ್ತಾ ಹೋಗುತ್ತೆ। ಯಾವ್ದು ಹೇಳೋದು? ಅಳಿಲು। ಮೇರ ಗಲ ಸುಖ್ ರಹಾ ಹೈ, ಗಲ ಅಂತ ಅಂದ್ರೆ ಗೊತ್ತಾ? ಗಂಟಲು, ಗಲ ನನ್ನ ಗಂಟಲು ಏನಾಗಿತ್ತು? ಸುಖ್ ರಹಾ ಹೈ, ಸುಖ್ ಏನಾಗಿತ್ತು? ಸುಖ್ ಅಂದ್ರೇನು? ಸುಖ್ ಅಂದ್ರೆ ಒಣಗಿತ್ತು, ಸುಖ್ ರಹಾ ಹೈ, ಮೇರ ಗಲ ಸುಖ್ ರಹಾ ಹೈ ಅಂದ್ರೆ ನನ್ನ ಗಂಟಲು ಒಣಗಿದೆ ಅಂತ ಹೇಳುತ್ತೆ। ಥೋಡಾ ಪಾನಿ ಪೀಲಾದೋ, ಸ್ವಲ್ಪ ನೀರು ಕೊಡ್ತೀಯಾ ಅಂತ ಕೇಳುತ್ತೆ। ಯಾವ್ದು ಕೇಳೋದು? ಗಿಲ್ಹರಿ ಯಾವ್ದು ಕೇಳುತ್ತೆ? ಆನೆಯನ್ನ ಕೇಳುತ್ತೆ, ಅಂದ್ರೆ ಹಾಥಿಯನ್ನ ಕೇಳುತ್ತೆ ಗಿಲ್ಹರಿ। ಈಗ ಮೊದಲಿಂದ ಹೇಳ್ತೀನಿ, ನೋಡ್ಕೊಳ್ಳಿ ನೀವನ್ನ। ಒಂದು ಅಳಿಲಿರುತ್ತೆ ಗಿಲ್ಹರಿ, ಒಂದು ಹಳಿಲಿರುತ್ತೆ। ಅದಕ್ಕೇನಾಗಿರುತ್ತೆ? ಬಾಯಾರಿಕೆ ಆಗಿರುತ್ತೆ। ಅದೇನ್ ಮಾಡುತ್ತೆ? ನೀರನ್ನ ಹುಡುಕೊಂಡು ಹೋಗುತ್ತೆ। ಅದು ಹುಡುಕೊಂಡು ಹೋದಾಗ ಅದಕ್ಕೆಲ್ಲೂ ನೀರೇ ಸಿಗಲಿಲ್ಲ। ಅದು ಹುಡುಕೊಂಡು ಹೋಯ್ತು, ಎಲ್ಲೂ ನೀರೇ ಸಿಗಲಿಲ್ಲ। ಅದು ಹುಡುಕೊಂಡು ಹೋಗ್ತಾ ಏನ್ ನೋಡ್ತು? ಹಾಥಿನ ನೋಡ್ತು। ಏನ್ ಮಾಡ್ತದು? ಹಾಥಿನ ನೋಡ್ತು, ನೋಡ್ತು। ಅದೇನಂತು? ಆನೆಯನ್ನ ನಂಗೆ ಸ್ವಲ್ಪ ನೀರು ಕೊಡ್ತೀಯಾ ಅಂತ ಕೇಳ್ತು। ಅದೇನ್ ಮಾಡ್ತು? ನೀರು ಕೊಡ್ತೀಯಾ ಅಂತ ಕೇಳ್ತು। ನನ್ನ ಗಂಟು ಒಣಗಿದೆ ಅಂತ ಕೇಳ್ತು। ನೆಕ್ಸ್ಟ್ ನೋಡ್ಕೊಳ್ಳಿ। ಹಾಥಿ ಉಸೆ ಏಕ್ ಕುಹಿ ಕೆ ಪಾಸ್ ಲೇ ಗಯಾ, ಹಾಥಿ ಅಂತಂದ್ರೇನು? ಆನೆ ಏನ್ ಮಾಡ್ತು? ಕುಹಿ ಅಂತಂದ್ರೇನು? ಬಾವಿ ಹತ್ರ ಪಾಸ್ ಲೇ ಗಯಾ, ಬಾವಿ ಹತ್ರ ಕರ್ಕೊಂಡೋಯ್ತು। ಯಾರನ್ನ ಕರ್ಕೊಂಡೋಯ್ತು?
ಗಿಲ್ಹರಿ ಗಿಲ್ಹರಿನ ಬಾವಿ ಹತ್ರ ಕರ್ಕೊಂಡೋಯ್ತು. ಹಾತಿಕೋ ಏಕ್ ಉಪಾಯ ಸುಜಾ, ಆನೆ ಏನ್ ಮಾಡ್ತು, ಒಂದು ಉಪಾಯನ ಮಾಡ್ತು. ಉಪಾಯ ಏನು ಉಪಾಯ ಅಂತ ನೋಡೋಣ ಮುಂದೆ. ಉಪಾಯ ಸುಜಾ ಅಂದ್ರೆ ಐಡಿಯಾ ಮಾಡ್ತು. ಉಪಾಯ ಅಂತಂದ್ರೆ ಏನು ಐಡಿಯಾ, ನೀವೆಲ್ಲ ಮಾಡ್ತೀರಾ ಅಲ್ವಾ, ಐಡಿಯಾ ಮಾಡ್ತೀರಾ ಅಲ್ವಾ, ನಾವು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಆ ಥರ ಮಾಡ್ಬೇಕು ಅಂತ ಒಂದು ಐಡಿಯಾ ಮಾಡ್ತೀರಾ, ಐಡಿಯಾ ಕೊಡು ಅಂತ ಕೇಳ್ತೀರಾ, ಬೇರೆಯವ್ರನ್ನ ಕೇಳ್ತೀರಾ. ಅದೇ ಥರ ಇದು ಅಷ್ಟೇ, ಒಂದು ಉಪಾಯ ಮಾಡ್ತು. ಬಾವಿ ಹತ್ರ ಕರ್ಕೊಂಡೋಯ್ತು ಹಳಿಲ್ನ. ಆ ಹಳಿಲ್ನ ಕರ್ಕೊಂಡೋದಾಗ ಅದೇನು ಮಾಡ್ತು, ಒಂದು ಉಪಾಯನ ಮಾಡ್ತು. ಅಲ್ಲಿ ನೀರು ತಣ್ಣಗಿರ್ತವೆ, ಅದನ್ನ ಹೇಗೆ ನಾವು ತಗೊಳ್ಳೋದು, ಗಿಲ್ಹರಿಗೆ ಕುಡಿಸೋದು ನೀರನ್ನ ಅಂತ ಅದೇ ಯೋಚನೆ ಮಾಡ್ತಾ ಒಂದು ಉಪಾಯ ಮಾಡ್ತು. ಏನು ಮಾಡ್ತು ಅಂತ ನೋಡೋಣ ಮುಂದೆ. उसने अपनी सूंड में पानी भरकर गिलहरी को पिलाया. सूंड ಅಂದ್ರೇನು, ಸೊಂಡಿಲು. ತನ್ನ ಸೊಂಡಿಲಿನಿಂದ ಅದೇನು ಮಾಡುತ್ತೆ, ನೀರನ್ನ ಬಾವಿಯಿಂದ ಹೇಳ್ಕೊಳುತ್ತೆ. ನೀರನ್ನ ಬಾವಿಯಿಂದ ಹೇಳ್ಕೊಂಡು ಏನು ಮಾಡುತ್ತೆ, ಅದು ಗಿಲ್ಹರಿಗೆ ಕುಡಿಸುತ್ತೆ, ನೀರನ್ನ ಕುಡಿಸುತ್ತೆ. ಗಿಲ್ಹರಿ ಕಿ ಪ್ಯಾಸ್ ಬುಜ್ ಗಯಿ. ಗಿಲ್ಹರಿ ಹಳಿಲಿಗೆ ಬಾಯಾರಿಕೆ ಇತ್ತಲ್ವಾ, ಬಾಯಾರಿಕೆ ಎಲ್ಲ ಹೊರಟೋಗುತ್ತೆ. ನೀರು ಕುಡಿದ ತಕ್ಷಣ ತಣ್ಣಗಾಗುತ್ತೆ ಅಲ್ವಾ ಹೊಟ್ಟೆ, ಅದೇ ಥರ ಅದಕ್ಕೂ ಏನಾಯ್ತು, ತುಂಬ ಖುಷಿ ಆಯಿತು. ಅದು ನೀರು ಕುಡಿದ ತಕ್ಷಣ ತನ್ನ ಹೊಟ್ಟೆ ತಣ್ಣಗಾದ್ಮೇಲೆ ಅದೇನು ಮಾಡ್ತು, ಬಾಯಾರಿಕೆ ಹೋಗ್ಬಿಡ್ತು. ಗಂಟ್ಲೆಲ್ಲ ನೆಂದಾಗಾಯ್ತು, ಅದು ಗಂಟ್ಲು ಒಣಗಿತ್ತಲ್ವಾ, ಅದೆಲ್ಲ ಒಣಗಿದ್ದು ನೆಂದಾಗಾಯ್ತು. ವಹ ಬಹುತ್ ಖುಷ್ ಹುಯಿ ಅವ್ರ ಕಹ. ಅದಕ್ಕೇನಾಯ್ತು, ಬಹಳ ಖುಷಿ ಆಯಿತು. ಬಹಳ ಖುಷಿ ಆಯಿತು. ಯಾವುದಕ್ಕೆ, ಗಿಲ್ಹರಿಗೆ. ಅದು ಹಾತಿ ತನ್ನ ಸೊಂಡಿಲಿನಿಂದ ನೀರನ್ನ ಎಳ್ಕೊಂಡು ಅದು ಕುಡಿಸಿಕ್ಕೆ ಅದು ಬಾಯಾರಿಕೆ ಹೋಯ್ತು. ಆವಾಗ ಅದಕ್ಕೇನಾಯ್ತು, ಬಹಳ ಖುಷಿ ಆಯಿತು. ಅದಕ್ಕೆ ಅದು ತುಂಬ ಖುಷಿ ಪಡ್ಕೊಂತು. ಬಹುತ್ ಖುಷ್, ಅದಕ್ಕೆ ಬಹಳ ಖುಷಿ ಆಯಿತು. ಹಾತಿ ಅಬ್ ಸೆ ತು ಮೇರಾ ಸಾಥಿ. ಅದೇನಂತು, ಆನೆ ನೀನು ನನ್ನ ಗೆಳೆಯ ಅಂತ ಹೇಳ್ತು. ನೀನಿನ್ಮೇಲೆ ನನ್ನ ಗೆಳೆಯಾಗಿ ಇರಬೇಕು. ನೀನು ನನಗೆ ನೀರು ಕುಡಿಸ್ದೆ ಅಲ್ವಾ, ನನಗೆ ಬಹಳ ಖುಷಿ ಆಯಿತು. ಇನ್ಮೇಲೆ ನೀನು ನನ್ನ ಗೆಳೆಯ. ಇನ್ನೊಂದ್ಸಲ ಕನ್ನಡ ಮೀನಿಂಗ್ ಹೇಳ್ತೀನಿ, ನೋಡ್ಕೊಳ್ಳಿ ಅಚ್ಚುಕಟ್ಟಾಗೆ. एक गिलहरी थी, उसे प्यास लगी, वह पानी की खोज में निकली, कहीं पानी नहीं मिला, उसने एक हाथी को देखा, उसने कहा, हाथी भैया मैं प्यासी हूँ, मेरा गला सूख रहा है, थोड़ा पानी पिला दो. ಅದೇನಿರುತ್ತೆ, ಆ ಹಳಿಲು ಏನು ಮಾಡುತ್ತೆ, ಹಳಿಲು ಒಂದು ಗಿಲ್ಹರಿ ಹಳಿಲು. ಆ ಹಳಿಲಿಗೆ ಬಾಯಾರಿಕೆ ಆಗಿರುತ್ತೆ, ಅದಕ್ಕೆ ತುಂಬ ಬಾಯಾರಿಕೆ ಆಗಿರುತ್ತೆ. ಅದೇನು ಮಾಡುತ್ತೆ, ನೀರನ್ನ ಹುಡುಕೊಂಡು ಹೋಗುತ್ತೆ. ಅದಕ್ಕೆಲ್ಲೂ ನೀರು ಸಿಗಲಿಲ್ಲ. ಅರ್ಥ ಆಯ್ತಾ ವಿಹಾನ್? ಅದಕ್ಕೆಲ್ಲೂ ನೀರು ಸಿಗಲಿಲ್ಲ. ಯಾವ್ದಕ್ಕೆ ಸಿಗಲಿಲ್ಲ ನೀರು? ಗಿಲ್ಹರಿಗೆ ಎಲ್ಲೂ ನೀರು ಸಿಗಲಿಲ್ಲ. ಅದೇನು ಮಾಡ್ತು, ಒಂದು ಹಾತಿ ಅಂದ್ರೆ ಆನೆನ ನೋಡ್ತು. ಹಾತಿನ ನೋಡ್ತು, ನೋಡಿದಾಗ ಅದೇನು ಮಾಡ್ತು, ಆನೆ ಅಣ್ಣ ಮೈ ಪ್ಯಾಸಿ ಹೂ. ಆನೆ ಅಣ್ಣ ನನಗೆ ಬಾಯಾರಿಕೆ ಆಗಿದೆ ಅಂತ ಹೇಳುತ್ತೆ. ಯಾವ್ದು ಹೇಳುತ್ತೆ? ಗಿಲ್ಹರಿ ಹಾತಿಗೆ ಹೇಳುತ್ತೆ ನಂಗೆ ಬಾಯಾರಿಕೆ ಆಗಿದೆ ಅಂತ. ಅದೇನು ಹೇಳುತ್ತೆ, ಮೇರ ಗಲ ಸುಖ್ ರಹಾ ಹೈ. ನನ್ನ ಗಂಟಲು ಒಣಗಿದೆ, ಒಣಗಿದೆ, ಸ್ವಲ್ಪ ನೀರು ಕೊಡ್ತೀಯಾ ಅಂತ ಕೇಳುತ್ತೆ. ಅದೇನು ಮಾಡುತ್ತೆ ಹಾತಿ, ಅದು ಒಂದು ಬಾವಿ ಹತ್ರ ಕರ್ಕೊಂಡೋಗುತ್ತೆ. ಕರ್ಕೊಂಡೋಗಿ ಏನು ಮಾಡುತ್ತೆ, ಹಾತಿಕೋ ಏಕ್ ಉಪಾಯ ಸುಜಾ. ಹಾತಿ ಏನು ಮಾಡುತ್ತೆ, ಒಂದು ಉಪಾಯ ಮಾಡುತ್ತೆ, ಅಂದರೆ ಐಡಿಯಾ ಮಾಡುತ್ತೆ. ಏನು ಐಡಿಯಾ? उसने अपनी सूंड में पानी भरकर गिलहरी को पिलाया. ಅದೇನು ಮಾಡುತ್ತೆ, ತನ್ನ ಸೊಂಡಿಲಿನಿಂದ ನೀರನ್ನ ಎಳೆದುಕೊಂಡು ಗಿಲ್ಹರಿಗೆ ಕುಡಿಸುತ್ತೆ. ಗಿಲ್ಹರಿ ಕಿ ಪ್ಯಾಸ್ ಬುಜ್ ಗಯಿ. ಅದಕ್ಕೇನಾಗುತ್ತೆ, ಬಾಯಾರಿಕೆ ಹೊರಟೋಗುತ್ತೆ. ನೀರು ಕುಡಿಸ್ತಲ್ವಾ, ಅದಕ್ಕೆ ಬಾಯಾರಿಕೆ ಹೊರಟೋಗುತ್ತೆ. ವಹ ಬಹುತ್ ಖುಷ್ ಹುಯಿ ಅವ್ರ ಕಹ. ಅದಕ್ಕೇನಾಗುತ್ತೆ, ಬಹಳ ಖುಷಿ ಆಗುತ್ತೆ. ನೀರು ಕುಡಿದ ತಕ್ಷಣ ಬಹಳ ಖುಷಿ ಆಗುತ್ತೆ. ಯಾವುದು ಖುಷಿ ಆಗೋದು?
ಗಿಲ್ಹರಿಗೆ ಖುಷಿ ಆಗುತ್ತೆ. ಹಾತಿ ಅಪ್ಸೆ ತು ಮೇರ ಸಾಥಿ ಅಂತ ಹೇಳುತ್ತೆ. ಅದೇನ್ ಮಾಡುತ್ತೆ ಹಾತಿ ಆನೆ, ನೀನು ಇಂದಿನಿಂದ ನನ್ನ ಸ್ನೇಹಿತನಾಗಿರ್ತೀಯ, ಗೆಳೆಯನಾಗಿರ್ತೀಯ. ಈಗ ನೀವು ಒಬ್ರನ್ನೊಬ್ರು ಫ್ರೆಂಡ್ಸ್ ಮಾಡ್ಕೊಂಡಿರ್ತೀರಲ್ವಾ, ಫ್ರೆಂಡ್ಸ್ ಇರ್ತೀರಲ್ವಾ, ಅದೇ ಥರ ಅಳಿಲು ಮತ್ತೆ ಆನೆ ಒಬ್ರು ಫ್ರೆಂಡ್ಸ್ ಆಗಿರ್ತಾರೆ. ಅವರಿಬ್ರು ಏನಾಗಿರ್ತಾರೆ? ಫ್ರೆಂಡ್ಸ್, ಗೆಳೆಯರಾಗಿರ್ತಾರೆ, ಸ್ನೇಹಿತ ಆಗಿರ್ತಾರೆ. ನಿಮ್ಗೆ ಎಷ್ಟು ಅರ್ಥ ಆಯ್ತಲ್ವಾ? ಓಕೆ, ಥ್ಯಾಂಕ್ಸ್.